ಗಣಪತಿ ಪ್ರತಿಷ್ಠಾಪನೆ ಮಾಡ್ತಾ ಇದೆ. ತಮ್ಮಲ್ಲಿ ಏನೋ ಒಂದು ಸಂತಸ ಅಂತೂ ಮೂಡಿದೆ ಅಂತ ಕಾಣ್ತಾ ಇದೆ. ಇದ್ರ ಬಗ್ಗೆ ತಮ್ಮ ಹರ್ಷೋಲ್ಲಾಸ ಹೇಗೆ ವ್ಯಕ್ತಪಡಿಸ್ತಿದ್ದಾರೆ? ಕೇವಲ ನಾವಷ್ಟೇ ಅಲ್ಲ, ಸಮಸ್ತ ನಾಡಿನ ಹಿಂದೂ ಬಾಂಧವರಿಗೆ ಇದೊಂದು ಸಂತಸ ಸುದ್ದಿ. ನಮ್ಮ ಹಿರಿಯರು ಈಗಾಗಲೇ ಹೇಳಿದಂತೆ ಈ ಒಂದು ಐತಿಹಾಸಿಕ ಸ್ಥಳದಲ್ಲಿ ಹೋರಾಟದ ಮುಖಾಂತರ ನಾವು ಈ ಕಾರ್ಯಕ್ರಮವನ್ನು ಆಚರಿಸುವಂತಾಯಿತು. ಪ್ರತಿ ವರ್ಷವೂ ಬರುವಂತಹ ಭಕ್ತಾದಿಗಳ ಸಂಖ್ಯೆ ನಾಡಿನಾದ್ಯಂತದಿಂದ ಹೆಚ್ಚಾಗುತ್ತಿದೆ. ಇದೊಂದು ಸಂತಸ ಸುದ್ದಿ. ಸರ್, ಈಗ ಈ ಒಂದು ಗಣಪತಿ ಪ್ರತಿಷ್ಠಾಪನೆ ನೋಡಲು ರಾಜ್ಯದ ಮೂಲೆ ಮೂಲೆಯಿಂದ ಜನ ಬರ್ತಾ ಇದ್ದಾರೆ. ಅವ್ರಿಗೆ ಏನು ಒಂದು ಕರೆ ಕೊಡ್ಲಿಕ್ಕೆ ತಾವು ಇಚ್ಛೆ ಪಡ್ತೀವಿ? ಇದೊಂದು ಗಣೇಶೋತ್ಸವ ಆಚರಣೆ ಹಿನ್ನೆಲೆಯನ್ನು ನೋಡಿದರೆ 1893ರಲ್ಲಿ ಬಾಲಗಂಗಾಧರ ತಿಲಕ್ರವರು ಒಂದು ಒಗ್ಗಟ್ಟಿನ ಸಂಕೇತವಾಗಿ ಈ ಒಂದು ಆಚರಣೆಯನ್ನು ಆಚರಿಸುತ್ತಾ ಬಂದಿರುತ್ತಾರೆ. ಇನ್ನು ಮುಂದೆಯೂ ಸಹಿತ ಹಲವಾರು ಸಮಸ್ಯೆಗಳಿದ್ದು, ಹಲವಾರು ಚಾಲೆಂಜಸ್ಗಳು ನಮ್ಮ ಹಿಂದೂ ಸಮಾಜದ ಮುಂದಿದೆ. ಇದೇ ರೀತಿಯಾಗಿ ಒಗ್ಗಟ್ಟಿನಿಂದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆದುಕೊಳ್ಳಬೇಕೆಂದು ನಾನು ಸಮಸ್ತ ನಾಡಿನ ಹಿಂದೂ ಬಾಂಧವರಲ್ಲಿ ಒಂದಾಗಿರಲು ನಾನು ಮನವಿ ಮಾಡಿಕೊಳ್ಳುತ್ತೇನೆ. ಸರ್, ಈ ಒಂದು ಗಣಪತಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಇದರಲ್ಲಿ ತಾವು ಕೂಡ ತನುಮನದಿಂದ ಇಲ್ಲಿ ಒಂದು ಸಹಕಾರ ಕೊಡ್ತಾ ಇದ್ದೀರಾ ಅಂತ ಕೇಳ್ಪಟ್ವಿ. ಈ ನಾಳೆ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಕೂಡ ತಾವು ಭಾಗವಹಿಸ್ತೀರಾ? ಅವಶ್ಯವಾಗಿ. ಹಾಗೆಯೇ ನಾವು ಈ ನಿಮ್ಮ ಮಾಧ್ಯಮದ ಮುಖಾಂತರ ಸಮಸ್ತ ನಾಡಿನ ಜನತೆಗೆ ಈ ಒಂದು ಅಭೂತಪೂರ್ವವಾದಂತಹ ಭವ್ಯ ಮೆರವಣಿಗೆಗೆ ಎಲ್ಲರಿಗೂ ಆಗಮಿಸಲು ನಾವು ಮನವಿ ಮಾಡಿಕೊಳ್ಳುತ್ತೇವೆ. ಈಗಾಗಲೇ ತಮ್ಮ ಗಮನಕ್ಕೆ ಇರುವಂತೆ ನಾಳೆ ದಿನಾಂಕ 29/8/2025 ಮಧ್ಯಾಹ್ನ 12 ಗಂಟೆಗೆ ಭವ್ಯ ಮೆರವಣಿಗೆಯು ಪ್ರಾರಂಭವಾಗುತ್ತದೆ. ನಮ್ಮೆಲ್ಲರ ಹಿಂದೂ ಹೃದಯ ಸಾಮ್ರಾಟರಾದಂತಹ ಶ್ರೀ ಪ್ರತಾಪ್ ಸಿಂಹ ಅವರು, ಮಾಜಿ ಸಂಸದರು, ಮೈಸೂರಿನವರು, ಇವರು ಭಾಗವಹಿಸುತ್ತಿದ್ದಾರೆ. ಸೊ ದಯವಿಟ್ಟು ತಾವೆಲ್ಲರೂ ಈ ಒಂದು ಭವ್ಯ ಶೋಭಾಯಾತ್ರೆಗೆ ನೀವು ಭಾಗವಹಿಸಬೇಕೆಂದು ಈ ಮೂಲಕ ವಿನಂತಿಸುತ್ತಾರೆ. ತಾವೊಬ್ಬ ವಕೀಲರು, ತಮ್ಮ ವಕೀಲರ ಸಂಘದಿಂದ ತಮ್ಮ ಸಹಪಾಠಿಗಳು, ತಮ್ಮ ಸೀನಿಯರ್ಸ್ ಯಾರಾದ್ರೂ ಬರ್ತಾ ಇದ್ದಾರೆ ಅಥವಾ ಇಲ್ಲಿ ಒಂದು ಗಣಪತಿ ವೀಕ್ಷಣೆಗೆ ಏನಾದ್ರು ಬಂದಿದ್ದಾರೆ ಅಥವಾ ನಾಳಿನ ಕಾರ್ಯಕ್ರಮದಲ್ಲಿ ಏನಾದ್ರು ಪಾಲ್ಗೊಳ್ತಾ ಇದ್ದಾರೆ? ಅವಶ್ಯವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ನಮ್ಮ ಪ್ರತಿಷ್ಠಿತ ಹುಬ್ಬಳ್ಳಿ ವಕೀಲರ ಸಂಘದ ಸಂಪೂರ್ಣ ಸಹಕಾರ ಸಹಹಸ್ತವು ನಮ್ಮ ಈ ಗಜಾನನ ಉತ್ಸವ ಮಂಡಳಿಗೆ ಇದ್ದೇ ಇದೆ. ತಮ್ಮ ಗಮನಕ್ಕೆ ಅಂದ್ರೆ ಹಲವಾರು ನಮ್ಮ ಹಿರಿಯ ನ್ಯಾಯವಾದಿಗಳು ಕೇವಲ ಹುಬ್ಬಳ್ಳಿ ಅಷ್ಟೇ ಅಲ್ಲದೆ ಹಲವಾರು ಸಂಘದ ಹಾವೇರಿ ಸಂಘದವರು ಹಾಗೂ ನಮ್ಮ ಸುತ್ತಮುತ್ತಲಿನ ಹಲವಾರು ಪ್ರತಿಷ್ಠಿತ ಸಂಘದ ಸರ್ವ ಸದಸ್ಯರು ಬಂದು ಭಾಗವಹಿಸಿದ್ದಾರೆ ಅಂತ ಹೇಳಿ. ತಮ್ಮ ಹೆಸರು? ನನ್ನ ಹೆಸರು ರಾಘವೇಂದ್ರ ಸೋಲಂಕಿ, ವಿಶ್ವ ಹಿಂದೂ ಪರಿಷತ್ ಕಾನೂನು ಘಟಕದ ಜಿಲ್ಲಾ ಪ್ರಮುಖರು.